ಹಾಯ್ ಸ್ಟೂಡೆಂಟ್ಸ್, ಹಾಯ್ ಎವ್ರಿ ಒನ್. ಇವತ್ತಿನ ಈ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಯ ಪಾರ್ಟ್ ಇ ಅಂದರೆ 6 ಮಾರ್ಕ್ಸ್ ಕ್ವಶನ್ ಡೆಫಿನಿಟ್ ಇಂಟಿಗ್ರೇಷನ್ ಮೇಲೆ ಪ್ರೂಫು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನ್ಯೂಮರಿಕಲನ್ನು ಸಾಲ್ವ್ ಮಾಡೋಣ. ಮಕ್ಕಳೇ ನೋಡಿ, ಪ್ರೂವ್ ದ್ಯಾಟ್ 0 to a f of x is equal to 0 to a f of a minus x ಅಂತ ಇದೆ. ಇದ್ರ ಮೇಲ್ಗಡೆ ಈ ಒಂದು ಪ್ರಾಬ್ಲಮ್ ಇದೆ, ರೈಟ್. ಈ ಪ್ರೂಫ್ ಏನಿರುತ್ತೆ 3 ಮಾರ್ಕಿಗೆ ಇರುತ್ತೆ ಸಾಲ್ವ್ ಮಾಡಲಿಕ್ಕೆ. ಈ ನ್ಯೂಮರಿಕಲ್ ಏನಪ್ಪ 3 ಮಾರ್ಕಿಗೆ ಇರುತ್ತೆ ಇದ್ರ ಮ್ಯಾಗಿಂದ ಪ್ರಾಬ್ಲಮ್. ಸೊ ಟೋಟಲಿ ಏನಪ್ಪ 6 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಭಾಳ ಸಿಂಪಲ್ ಸೊಲ್ಯೂಷನ್ ಇದೆ. ಒಂದು 2 to 3 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಎಸ್ ಮಕ್ಕಳೇ, ಈ ಪ್ರೂಫನ್ನು ನಾವು 2 ಥರ ಮಾಡ್ಬೋದು. LHS ಇಂದ RHS ಮಾಡ್ಬೋದು, RHS ಇಂದ LHS ಅನ್ನು ಕೂಡ ಮಾಡ್ಬೋದು. ಲೆಟ್ ಮಿ ಗೋ ವಿತ್ RHS to LHS. ನಾವು RHS ಏನಿದೆ ಇದು ನೋಡ್ಕೊಳ್ಳಿ ಪ್ರೂಫ್ದು. ಐ ಟೇಕ್ RHS 0 to a f of a minus x with respect to x ಅಂತ ಇದೆ. ಈ ಪ್ರೂಫನ್ನು ನಾವು ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೂಲಕ ನಾವು ಸಾಲ್ವ್ ಮಾಡ್ತೀವಿ. ಎಸ್ ಮಕ್ಕಳೇ, ಇಲ್ಲಿ ಪುಟ್ ಟಿ ಈಸ್ ಈಕ್ವಲ್ ಟು ಅಂತ ತೊಗೋಬೇಕು. ಸಬ್ಸ್ಟಿಟ್ಯೂಷನ್ ಪುಟ್ ಟಿ ಈಸ್ ಈಕ್ವಲ್ ಟು ಏನನ್ನ ತೊಗೋಬೇಕು, ಇಲ್ಲಿ ನೋಡಿ, ಇಲ್ಲಿ ಒಂದು ಹಿಂಟ್ ಇದೆ ನೋಡು. ಪುಟ್ ಟಿ ಈಸ್ ಈಕ್ವಲ್ ಟು ಈ ಪಾರ್ಟ್ ಏನಿರುತ್ತಲ್ಲ ಅಂತ ತೊಗೊಳ್ಳಿ. ಪುಟ್ ಟಿ ಈಸ್ ಈಕ್ವಲ್ ಟು a minus x. ಪುಟ್ ಟಿ ಈಸ್ ಈಕ್ವಲ್ ಟು a minus x. ದೆನ್ ಡಿಫ್ರೆನ್ಸಿಯೇಟ್ ನಾವು. ಡಿ ಟಿ ಈಸ್ ಈಕ್ವಲ್ ಟು ಎ ಈಸ್ ಅ ಕಾನ್ಸ್ಟೆಂಟ್. ಇದರ ಡಿಫ್ರೆನ್ಷಿಯೇಟ್ ಏನಾಗುತ್ತೆ 0 ಆಗುತ್ತೆ. ಮೈನಸ್ ಎಕ್ಸ್ದು ಏನಾಗುತ್ತೆ -1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ದಿಸ್ ಬಿಕಮ್ಸ್ ಮೈನಸ್ ಡಿ ಎಕ್ಸ್ ಆಗುತ್ತೆ. ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ ಡಿ ಎಕ್ಸ್ ಆಯಿತು. ಮಲ್ಟಿಪ್ಲೈ ಮೈನಸ್ ಅನ್ ಬೋತ್ ಸೈಡ್, ದಿಸ್ ಬಿಕಮ್ಸ್ ಮೈನಸ್ ಡಿ ಟಿ ಈಸ್ ಈಕ್ವಲ್ ಟು ಡಿ ಎಕ್ಸ್ ಆಗುತ್ತೆ. ಸೊ ಡಿ ಎಕ್ಸ್ ಪ್ಲೇಸಿಗೆ ಡಿ ಟಿಯನ್ನು ರಿಪ್ಲೇಸ್ ಮಾಡ್ಬೋದು. ಇವಾಗ ಸಬ್ಸ್ಟಿಟ್ಯೂಷನ್ ಆದ ನಂತರ ಇದನ್ನು ಲೋವರ್ ಲಿಮಿಟ್ ಅಂತ ಕರಿತೇವೆ 0ಅನ್ನು. ಎ ಬಿಕಮ್ಸ್ ಅಪ್ಪರ್ ಲಿಮಿಟ್. ಈ ಲಿಮಿಟ್ಸನ್ನು ನಾವು ಚೇಂಜ್ ಮಾಡಬೇಕಾಗತ್ತೆ ವೆನ್. ಸೊ ನೋಡಿ, ಲೋವರ್ ಲಿಮಿಟ್ ಏನಿದೆ 0, ಇದು ಎಕ್ಸ್ ಲಿಮಿಟಲ್ಲಿ ಇದಾವೆ. ನಾವು ಇವಾಗ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಟಿದಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0, ದಿಸ್ ಇಂಪ್ಲೈಸ್ ನ್ಯೂ ಲಿಮಿಟ್ ಏನಾಗುತ್ತೆ ಟಿ ಈಸ್ ಈಕ್ವಲ್ ಟು ವೆನ್ ಎಕ್ಸ್ ಈಸ್ ಈಕ್ವಲ್ ಟು, ನೆಕ್ಸ್ಟ್ ನೋಡಿ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಅಪ್ಪರ್ ಲಿಮಿಟ್ ಯಾವುದು ಎ, ಅಪ್ಪರ್ ಲಿಮಿಟ್ ಎ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಎ, ಸೊ ನ್ಯೂ ಅಪ್ಪರ್ ಲಿಮಿಟ್ ಏನಾಗುತ್ತೆ, ಇವೆರಡನ್ನೂ ಕೂಡ ನೋಡಿ. ಎಕ್ಸ್ ಈಸ್ ಈಕ್ವಲ್ ಟು 0 ಲೋವರ್ ಲಿಮಿಟ್. ಸೊ ಇಲ್ಲಿ ಹಾಕ್ಬೇಕು ನೋಡಿ, ಸಬ್ಸ್ಟಿಟ್ಯೂಷನ್ದಲ್ಲಿ ಏನಾಗುತ್ತೆ, ಎಕ್ಸ್ ಇದ್ದಲ್ಲಿ 0 ಹಾಕಿದಾಗ a minus 0 ಈಸ್ ಈಕ್ವಲ್ ಟು ಏನಾಗುತ್ತೆ ಎ. ಹೆನ್ಸ್ ಟಿ ಈಸ್ ಈಕ್ವಲ್ ಟು ಎ ಆಗುತ್ತೆ. ದಿಸ್ ಬಿಕಮ್ಸ್ ಅವರ್, ಸೊ ನೀವು ಲೋವರ್ ಲಿಮಿಟ್ ಆಗುತ್ತೆ. ಎಸ್, ಸೊ ಎಕ್ಸ್ ಈಸ್ ಈಕ್ವಲ್ ಟು ಎ, ದಿಸ್ ಈಸ್ ಅವರ್ ನ್ಯೂ ಲೋವರ್ ಲಿಮಿಟ್. ಓಕೆ, ನೆಕ್ಸ್ಟ್ ನೋಡಿ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಎ ಅಪ್ಪರ್ ಲಿಮಿಟ್ ಹಾಕಿದಾಗ ಇಲ್ಲಿ ಹಾಕಿ, ಎಕ್ಸ್ ಇದ್ದಲ್ಲಿ ಎ ಹಾಕಿ, ಎ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ ಎ ಮೈನಸ್ ಎ ಈಸ್ ಈಕ್ವಲ್ ಟು 0, ದಿಸ್ ಈಸ್ ಅವರ್, ಸೊ ನೀವು ಅಪ್ಪರ್ ಲಿಮಿಟ್ ಆಗುತ್ತೆ. ಇವಾಗ ಇಂಟಿಗ್ರೇಷನ್ ಫ್ರಾಮ್ ನಾವು ಎ ಟು 0 ಅಂತ ಮಾಡಬೇಕಾಗತ್ತೆ. ಎಸ್ ಮಕ್ಕಳೇ, ಈ ಸಬ್ಸ್ಟಿಟ್ಯೂಷನನ್ನು ನಾವಿಲ್ಲಿ ಸೊ ರಿಪ್ಲೇಸ್ ಮಾಡೋಣ. 0 ಟು ಎ ಇಂಟಿಗ್ರಲ್ ಬಿಕಮ್ ಏನಾಗುತ್ತೆ ನೋಡಿ, ಇವಾಗ ನೀವು ಲೋವರ್ ಲಿಮಿಟ್ ಏನಾಗುತ್ತೆ ಅಪ್ಪರ್ ಲಿಮಿಟ್ ಏನಾಗುತ್ತೆ ಹೇಳಿ, ದ ಲೋವರ್ ಲಿಮಿಟ್ ಎ ಟು 0 ಅಂತ ಆಗುತ್ತೆ. ಎದಿಂದ 0, ಎ ಟು 0 ಎಫ್ ಆಫ್ ಈ ಎ ಮೈನಸ್ ಎಕ್ಸ್ ಪ್ಲೇಸಿಗೆ ಏನು ತೊಗೋಬೇಕು, ಎ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ. ಎ ಮೈನಸ್ ಎಕ್ಸ್ ನಥಿಂಗ್ ಬಟ್ ಟಿ. ಅಂದರೆ ಡಿ ಎಕ್ಸ್ ಏನಾಗುತ್ತೆ, ದಿಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಸೊ ಮೈನಸನ್ನು ಇಂಟಿಗ್ರಲಿಂದ ಈಚೆ ಬರೀತಾನೆ, ಮೈನಸ್ ಡಿ ಟಿ ಆಗುತ್ತೆ. ನೋಡಿ, ಆ್ಯಸ್ ಪರ್ ದ ಪ್ರಾಪರ್ಟಿ ಆಫ್ ಇಂಟಿಗ್ರಲ್, ಈ ಲೋವರ್ ಲಿಮಿಟು ಮತ್ತು ಅಪ್ಪರ್ ಲಿಮಿಟ್ ಇವೆರಡನ್ನು ಇಂಟರ್ಚೇಂಜ್ ಮಾಡಿದಾಗ ಒಂದು ಮೈನಸ್ ಹೊರಗಡೆ ಬರುತ್ತೆ. ಆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ. ಹೀಗಾಗಿ ಮೈನಸ್ ಎ ಟು 0 ಇರೋದನ್ನು ಐ ಕ್ಯಾನ್ ರೈಟ್ ದಿಸ್ ಲೈಕ್ 0 ಟು ಎ ಅಂತ ಬರಿಬೋದು, ಎಫ್ ಆಫ್ ಟಿ ಡಿ ಟಿ. ಸೊ ನೆಕ್ಸ್ಟ್ ನೋಡಿ, ನಾವು ಅವರ್ ಡೆಫಿನೆಟ್ ಇಂಟಿಗ್ರಲ್ ಈಸ್ ಇಂಡಿಪೆಂಡೆಂಟ್ ಆಫ್ ವೇರಿಯಬಲ್. ಇಲ್ಲಿ ಟಿ ಡಿ ಟಿ ಬರೆದ್ರೂ ಸೇಮ್ ಆನ್ಸರ್ ಬರುತ್ತೆ, ಎಕ್ಸ್ ಡಿ ಎಕ್ಸ್ ಬರೆದ್ರೂ ಸೇಮ್ ಆನ್ಸರ್ ಬರುತ್ತೆ, ವೈ ಡಿ ವೈ ಬರೆದ್ರೂ ಸೇಮ್ ಆನ್ಸರ್ ಬರುತ್ತೆ. ದ್ಯಾಟ್ಸ್ ವೈ ಐ ರಿಪ್ಲೇಸ್ ವಿತ್ ಎಕ್ಸ್ ಡಿ ಎಕ್ಸ್. 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಸೊ ದಿಸ್ ಈಸ್ ಅವರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಸಾರಿ LHS ಆಯಿತು. ಎಸ್ ಮಕ್ಕಳೇ, ಇವಾಗ ನಾವು RHS ಇಂದ LHS ಅನ್ನು ಯಾವ ಥರ ಸಾಲ್ವ್ ಮಾಡಿದೆವು ಅಂತ ತಿಳ್ಕೊಂಡಿದ್ದೀವಿ. ಇವಾಗ ಇದ್ರ ಮೇಲೆ ಸಿಂಪಲ್ ನ್ಯೂಮರಿಕಲ್ ಇದೆ ನೋಡಿ, ಈ ನ್ಯೂಮರಿಕಲ್ನ ಸಾಲ್ವ್ ಮಾಡೋಣ. ಏನಿದೆ ನ್ಯೂಮರಿಕಲ್ಲು, 0 ಟು π/2 ಕಾಸ್ ಪವರ್ 5x, ಸೊ ಹೋಲ್ ಡಿವೈಡ್ ಬೈ ಸೈನ್ ಪವರ್ 5x ಪ್ಲಸ್ ಕಾಸ್ ಪವರ್ 5x. ಇದರ ಆನ್ಸರ್ ನೆನ್ಪಿಡಿ, ಈ ಥರದ ಕ್ವಶನ್ಗೆ ಆನ್ಸರ್ π/4 ಬರುತ್ತೆ. ಇಲ್ಲಿ ಪವರ್ ಏನು ಬೇಕಾದಿರಲಿ ರಿಯಲ್ ನಂಬರ್, ಸೊ 5 ಏನೇ ಇದ್ರೂ ಕೂಡ ಇವರ ಆನ್ಸರ್ ಬಿಕಮ್ಸ್ π/4. ಸ್ವಲ್ಪ ನೆನ್ಪಿಡಿ. ಎಸ್ ಮಕ್ಕಳೇ, ಇದು ನೆಕ್ಸ್ಟ್ ಪೇಜಿಗೆ ತೊಗೊಳ್ತೀನಿ ನೋಡಿ ಕ್ವಶನನ್ನು.
I is equal to, in the question ಇದು, so let I is equal to integration of 0 to pi by 2, 0 to pi by 2, ನ್ಯೂಮರೇಟರ್ಲಿ ಕಾಸ್ ಇದೆ, ಎಸ್, ಕಾಸ್ ಪವರ್ 5x, ಎಸ್ ಮಕ್ಕಳೇ, ಕಾಸ್ ಪವರ್ 5x ಹೋಲ್ ಡಿವೈಡ್ ಬೈ ಕಾಸ್ ಪವರ್ 5x ಪ್ಲಸ್ ಸೈನ್ ಪವರ್ 5x ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ಪ್ರಾಪರ್ಟಿ ಅಪ್ಲೈ ಮಾಡಿ. ಇದು ಯಾವ ಥರ ನೋಡ್ಬೇಕು ನೋಡಿ ಪ್ರಾಪರ್ಟಿ. ಇಲ್ಲಿ ಏನಿದೆ ಅಂದರೆ ಪ್ರೂಫಲ್ಲಿ ಇವರ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ, ಎಕ್ಸ್ ಇದ್ದಲ್ಲಿ ಏನಾಗಿದೆ ನೋಡಿ, ಇದು ಎ ಮೈನಸ್ ಎಕ್ಸ್. ಎ ಅಂದರೆ ಏನು, ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್. ಅಂದರೆ ಎಕ್ಸ್ ಇದ್ದಲ್ಲಿ ಎಕ್ಸ್ ಶುಡ್ ಬಿ ರಿಪ್ಲೇಸ್ಡ್ ಬೈ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್ ಅಂತ ಆಗಬೇಕು. ಓಕೆ, ಸೊ ನೋಡ್ಕೊಳ್ಳಿ ಏನಾಗುತ್ತೆ, ಎಲ್ಲಿ ಎಕ್ಸ್ ಇದೆ ಅಲ್ಲ ಈ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ. ಸೊ ಕಾಸ್ ಪವರ್ 5x ಹೋಲ್ ಡಿವೈಡ್ ಬೈ ಕಾಸ್ ಪವರ್ 5 ಸೈನ್ ಪವರ್ 5. ಆ್ಯಕ್ಚುಲಿ ಕ್ವಶನಲ್ಲಿ ಫಸ್ಟ್ ಕಾಸ್ ಅಂತಿದೆ, ಎರಡೂ ಒಂದೇ, ಎ ಪ್ಲಸ್ ಬಿ, ಬಿ ಪ್ಲಸ್ ಎ. ಓಕೆ, ನಾನು ಫಸ್ಟ್ ಇಲ್ಲಿ ಕೂಡ ಸೈನ್ ಅಂತ ಮಾಡ್ತೀನಿ ನೋಡಿ, ಸೈನ್ ಪವರ್ 5x ಪ್ಲಸ್ ಕಾಸ್ ಪವರ್ 5x. ಓಕೆ, ಕಾಲ್ ದಿಸ್ ಆ್ಯಸ್ ಇಕ್ವೇಷನ್ ನಂಬರ್ 1. ನೋಡಿ ಇಲ್ಲಿ ಎಲ್ಲಿ ಎಕ್ಸ್ ಇದೆ ನೋಡಿ ಮಕ್ಕಳೇ, ಪ್ರಾಪರ್ಟಿ ಯಾವ ಥರ ಅಪ್ಲೈ ಮಾಡಬೇಕು, ಆಲ್ ದ ಎಕ್ಸಸ್ ಆರ್ ರಿಪ್ಲೇಸ್ಡ್ ಬೈ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್. ಅಪ್ಪರ್ ಲಿಮಿಟ್ ಏನಿದೆ ಇಲ್ಲಿ ಪ್ರಾಬ್ಲಮಲ್ಲಿ ಪೈ ಬೈ 2 ಅಂತಿದೆ. ಆಲ್ ದ ಎಕ್ಸ್ ಶುಡ್ ಬಿ ರಿಪ್ಲೇಸ್ಡ್ ಬೈ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್. ಸೊ ಇನ್ನೊಂದು ನೆನ್ಪಿಡಿ, ಸೈನ್ ಆಫ್ ಪೈ ಬೈ 2 ಮೈನಸ್ ಎಕ್ಸ್ ಏನಾಗುತ್ತೆ, ಸೈನ್ ಆಫ್ 90 ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ. ಸೊ ಸಿಮಿಲರ್ಲಿ ಕಾಸ್ ಆಫ್ 90 ಮೈನಸ್ ಥೀಟಾ ಏನಾಗುತ್ತೆ, ದಟ್ ಬಿಕಮ್ಸ್ ಸೈನ್ ಥೀಟಾ. ಓಕೆ, ಈಗ ಪ್ರಾಪರ್ಟಿ ಅಪ್ಲೈ ಮಾಡಿ ಬೈ ಯೂಸಿಂಗ್ ದ ಪ್ರಾಪರ್ಟಿ. ಸೊ ಆಲ್ ದ ಎಕ್ಸ್ ಆರ್ ರಿಪ್ಲೇಸ್ಡ್ ಬೈ, ಅಪ್ಲೈ ದ ಪ್ರಾಪರ್ಟಿ. ನಾವು apply property, simply you can write apply property or using property, apply property. Okay, so I is equal to ಏನಾಗುತ್ತೆ ನೋಡಿ, ಇದು 0 to pi by 2, 0 to pi by 2 cos power 5. your x is replaced by upper limit minus x whole divided by sin power 5. x are replaced by pi by 2 minus x plus cos power 5 x is replaced by pi by 2 minus x with respect to x. ನೋಡಿ ಇಲ್ಲಿರ್ತಕ್ಕಂಥ ಎಲ್ಲ x ಇದ್ದಲ್ಲಿ pi by 2 minus x, pi by 2 minus x. ಇವಾಗ cos ಆಫ್ 90 minus x ಏನಾಗುತ್ತೆ, sin ಆಫ್ 90 minus x cos. ಇದ್ರ ಮೇಲ್ಗಡೆ ಪವರ್ 5 ಇದ್ರೂ ಕೂಡ ಇಲ್ಲೇನಾಗುತ್ತೆ ಪವರ್ 5 ಅಂತ ಆಗುತ್ತೆ. ಸೊ ಹೆನ್ಸ್ ನೋಡಿ ಏನಾಗುತ್ತೆ ಇವಾಗ cos I is equal to 0 to pi by 2, 0 to pi by 2. So cos of 90 minus theta or x, so it becomes sin power 5x. Sin of 90 minus x, this becomes cos x, cos to the power of 5x. So cos of 90 minus x, this becomes sin x, sin to the power of 5x whole with respect to x. Call this as equation number 2. ನೋಡಿ ಇಕ್ವೇಷನ್ ನಂಬರ್ 1 ಮತ್ತು 2 ಎಲ್ಲಿ ಕಾಸ್ ಇರುತ್ತೆ ಅಲ್ಲಿ ಸೈನ್ ಆಗುತ್ತೆ, ಎಲ್ಲಿ ಸೈನ್ ಇರುತ್ತೆ ಅಲ್ಲಿ ಕಾಸ್ ಆಗುತ್ತೆ. ಕಾಸ್ ಸೈನ್ ಕಾಂಬಿನೇಷನ್ ಥರ ವರ್ಕ್ ಆಗುತ್ತೆ ಇದು, ರೈಟ್. ಇಕ್ವೇಷನ್ ನಂಬರ್ 1, ಇಕ್ವೇಷನ್ ನಂಬರ್ 2. ಇವಾಗ ಇವೆರಡನ್ನೂ ಕೂಡ ಏನು ಮಾಡಿ, ಆ್ಯಡ್ ಮಾಡಿ. ಆ್ಯಡ್ ಇಕ್ವೇಷನ್ ನಂಬರ್ 1 ಆ್ಯಂಡ್ 2, ಆ್ಯಡ್ ಇಕ್ವೇಷನ್ ನಂಬರ್ 1 ಆ್ಯಂಡ್ 2. ನೋಡಿ ಎಲ್ ಎಚ್ ಎಸ್ ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ. ಸೊ ಆ್ಯಡ್ ಮಾಡ್ತೀನಿ ನೋಡಿ, ಎಲ್ ಎಚ್ ಎಸ್ ಫಸ್ಟು ಐ ಪ್ಲಸ್ ಐ ಅಂತ ಆಗುತ್ತೆ, ಐ ಪ್ಲಸ್ ಐ. ಸೊ 0 to pi by 2 ಲಿಮಿಟ್ ಸೇಮ್ ಇದೆ, ಹೀಗಾಗಿ 1 ಲಿಮಿಟ್ ಬರಿತಾ ಇದ್ದೀನಿ. ಇದು ಇಕ್ವೇಷನ್ 1, ಇದು ಇಕ್ವೇಷನ್ 2, ಎರಡು ಕಾಪಿ ಮಾಡಿಕೊಡಿ. ಇಕ್ವೇಷನ್ 1 ಏನಿದೆ ನೋಡಿ, ಕಾಸ್ ಪವರ್ 5x, ಸೊ ಹೋಲ್ ಡಿವೈಡ್ ಬೈ ಸೈನ್ ಪವರ್ 5x ಪ್ಲಸ್ ಕಾಸ್ ಪವರ್ 5x ಅಂತ ಇದೆ. ಪ್ಲಸ್ ಇಕ್ವೇಷನ್ ನಂಬರ್ 2 ನೋಡಿ ಏನಿದೆ, ಇಕ್ವೇಷನ್ ನಂಬರ್ 2 ಎಸ್ ಮಕ್ಕಳೇ, ಸೈನ್ ಪವರ್ 5x ಹೋಲ್ ಡಿವೈಡ್ ಬೈ cos ಪವರ್ 5x ಪ್ಲಸ್ ಸೈನ್ ಪವರ್ 5x. ಓಕೆ, ಬ್ರಾಕೆಟ್ ಹಾಕ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನೆಕ್ಸ್ಟ್ ನೋಡಿ ಐ ಪ್ಲಸ್ ಐ ಏನಾಗುತ್ತೆ, ಇದು 2i ಅಂತ ಆಯಿತು. 0 to pi by 2 ಎಸ್ ಮಕ್ಕಳೇ. ಇಲ್ಲಿ ಡಿನಾಮಿನೇಟರ್ ಚೆಕ್ ಮಾಡಿ, ಇದನ್ನು ಎ ಅಂತ ಅಂದ್ಕೊಳ್ತೀನಿ, ಇದು ಬಿ, ಎ ಪ್ಲಸ್ ಬಿ ಇದೆ, ಇದೇನಾಗುತ್ತೆ ಬಿ ಪ್ಲಸ್ ಎ. ಈ ಥರದ ಕೇಸಲ್ಲಿ ನಮ್ಮ ಎಲ್ ಸಿ ಎಮ್ ಏನಾಗುತ್ತೆ, ಎ ಪ್ಲಸ್ ಬಿ ಅಂತ ಆಗುತ್ತೆ. ಯಾವಾಗ ಎಲ್ ಸಿ ಎಮ್ ಎ ಪ್ಲಸ್ ಬಿ ಅಂತ ಆಗುತ್ತಲ್ಲ, ನ್ಯೂಮರೇಟರ್ನ ಸಿಂಪ್ಲಿ ನಾವು ಆ್ಯಡ್ ಮಾಡಿಬಿಡ್ತೇವೆ, ರೈಟ್. ಸೊ ಹೀಗಾಗಿ ಎಲ್ ಸಿ ಎಮ್ ಏನಾಗುತ್ತೆ ನೋಡಿ, ಯಾವುದಾದ್ರೂ ಒಂದು ಬರೀರಿ, ಐದರ್ ದಿಸ್ ಆರ್ ದಿಸ್. ಸೊ ಏನಾಗುತ್ತೆ ಎಲ್ ಸಿ ಎಮ್ಮು, ಸೈನ್ ಪವರ್ 5x ಪ್ಲಸ್ ಕಾಸ್ ಪವರ್ 5x. ಸೊ ನ್ಯೂಮರೇಟರ್ನ ಸಿಂಪ್ಲಿ ಆ್ಯಡ್ ಮಾಡಿ, ಎರಡನ್ನು ಕೂಡ ಆ್ಯಡ್ ಮಾಡಿ, ಏನಾಗುತ್ತೆ ಅದು cos power 5x plus sin power 5x whole with respect to x. ಎರಡು ಸೇಮ್ ಆಗುತ್ತಾ.
ಇದು ಎ ಪ್ಲಸ್ ಬಿ ಅಂದರೆ ಇದೇನಾಗುತ್ತೆ ಬಿ ಪ್ಲಸ್ ಎ, ಹೆನ್ಸ್ ಬೋತ್ ಗೆಟ್ಸ್ ಕ್ಯಾನ್ಸಲ್. ಸೊ ಎರಡು ಕ್ಯಾನ್ಸಲ್ ಆಗುತ್ತೆ, ರೈಟ್ ಮಕ್ಕಳೇ. ಸೊ ವಾಟ್ ರಿಮೈನ್ಸ್ ನಾವು 2i is equal to 0 to pi by 2 1 with respect to x. So 2i is equal to, correct, 2i is equal to integration of 1 is x 0 to pi by 2 ಆಗುತ್ತೆ. 2i is equal to ಈ ಎಕ್ಸ್ ಪ್ಲೇಸಿಗೆ ಒಂದು ಸತ ಅಪ್ಪರ್ ಲಿಮಿಟ್ ಹಾಕಬೇಕು, ಇನ್ನೊಂದು ಸತ ಲೋವರ್ ಲಿಮಿಟ್ ಆಗುತ್ತೆ. ಅಪ್ಪರ್ ಲಿಮಿಟ್ ಪೈ ಬೈ ಟು ಮೈನಸ್ 0, ಕರೆಕ್ಟ್. ಸೊ ಈ 2 ಇಲ್ಲಿ ಇಂಟು ಆಗುತ್ತೆ, ಕ್ರಾಸ್ ಮಾಡ್ಕೊಳ್ಳಿ. ಏನಾಗುತ್ತೆ ಇವಾಗ i is equal to pi by 2 into 2, ದಿಸ್ ಬಿಕಮ್ಸ್ pi by 4. ದಿಸ್ ಇಸ್ ಅವರ್ ಆನ್ಸರ್. ಎಸ್ ಮಕ್ಕಳೇ, ಪ್ರೂಫ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಂಪಲ್ ಇದೆ ನೋಡಿ ಈ ನ್ಯೂಮರಿಕಲ್. ಫಸ್ಟ್ ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಅಂದ್ಕೊಳ್ಳಿ. ಈ ಪ್ರಾಪರ್ಟಿ ಅಪ್ಲೈ ಮಾಡಿದೆ, ಎಕ್ಸ್ ಇದ್ದಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಎಕ್ಸ್, ಪೈ ಬೈ 2 ಮೈನಸ್ ಎಕ್ಸ್ ಅಪ್ಲೈ ಮಾಡಿ. ಅವಾಗ ಏನಾಗುತ್ತೆ, ಯಾವ ಥರ ನೆನ್ಪಿಡಿ ಅಂದರೆ ಕಾಸ್ ಇದ್ದಲ್ಲಿ ಸೈನ್ ಬರುತ್ತೆ, ಸೈನ್ ಇದ್ದಲ್ಲಿ ಕಾಸ್ ಬರುತ್ತೆ ನೋಡಿ. ಆ ಥರ ಏನು ಬರುತ್ತಲ್ಲ ಅದಕ್ಕೆ ಈಕ್ವೇಷನ್ ನಂಬರ್ 2 ಅನ್ನಿ. ಯಾವಾಗಲೂ ಏನು ಪರ ಡಿನಾಮಿನೇಟರ್ ಸೇಮ್ ಬರುತ್ತೆ, ಎಲ್ ಸಿ ಎಮ್ ಕೂಡ ಏನು ಪರ ಯಾವುದಾದ್ರೂ ಒಂದು ಪಾರ್ಟ್ ರಿಪ್ಲೇಸ್ ಮಾಡಿ. ನ್ಯೂಮರೇಟರ್ ಕೂಡ ಡಿನಾಮಿನೇಟರ್ ಏನಿರುತ್ತೆ ಅದನ್ನೇ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈ ಕಡೆ 2i ಇರುತ್ತೆ, ಇಂಟಿಗ್ರೇಷನ್ ಆಫ್ 1 ಬಿಕಮ್ಸ್ ಎಕ್ಸ್, ಅಪ್ಪರ್ ಲಿಮಿಟ್ ಮೈನಸ್ 0, ಪೈ ಬೈ 2 ಮೈನಸ್ 0 ಬಿಕಮ್ಸ್ ಪೈ ಬೈ 2. ಇಲ್ಲಿ 2 ಇಂಟು 2 ಏನಾಗುತ್ತೆ, ಅದು ಪೈ ಬೈ 4 ಆಗುತ್ತೆ. ಇದಕ್ಕೆ ಕಂಪ್ಲೀಟಾಗಿ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಈ ಪ್ರೂಫ್ ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮತ್ತು ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಕೂಡ ಇನ್ಫಾರ್ಮ್ ಮಾಡಿ. ಥ್ಯಾಂಕ್ ಯು, ಬೈ ಬೈ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.